ಹತ್ಯೆಯಾದ ರೇಣುಕಾಸ್ವಾಮಿಯ ಕೊನೆ ಕ್ಷಣದ 2 ಫೋಟೋಗಳು. ಅದು ಈ ಆರೋಪಿಗಳೇನಿದ್ದಾರೆ ಇವರ ಭೀಕರ ಹತ್ಯೆ. ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ಗೆ ಬರುವ ಮುನ್ನವೇ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಹಿಗ್ಗಾಮುಗ್ಗಾ ಹೊಡೆದಿದ್ರು ಇವರೆಲ್ಲರೂ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಿದ್ದಂತನೇ ಥಳಿತ. ದರ್ಶನ್ ಬಳಿ ಶಬಾಷ್ಗಿರಿ ತಗೋಬೇಕು ಅಂತ ದರ್ಶನ್ ಬರೋಕ್ಕೂ ಮೊದಲೇ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ರು ಈ ಆರೋಪಿಗಳು. ಶೆಡ್ಗೆ ಬಂದಿದ್ದ ಅದಾದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ಗೆ ಬರ್ತಾರೆ. ನೋಡಿ 2 ಫೋಟೋಗಳು. ಒಂದು ನಿತ್ರಾಣನಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಮಲಗಿರ್ತಕ್ಕಂಥ ರೇಣುಕಾಸ್ವಾಮಿ. ಅಷ್ಟೊತ್ತಿಗಾಗಲೇ ಹಲ್ಲೆ ಆಗಿದೆ, ಕೈ ಕಾಲೆಲ್ಲ ಗಾಯಗಳಾಗಿದೆ. ಅಷ್ಟೊತ್ತಿಗಾಗಲೇ ನೀರು ಕೊಡಿ ನೀರು ಕೊಡಿ ಅಂತ ಕೇಳಿದ್ರು ಕೂಡ ನೀರನ್ನು ಕೊಡದೆ ಚೆನ್ನಾಗಿ ಹೊಡೆದಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಿಂದ, ಅದೇನೋ ನೈಲಾನ್ ಹಗ್ಗ ಅಂತಾರೆ, ಪೊಲೀಸ್ ಲಾಠಿ ಅಂತಾರೆ, ರಿಪೀಸ್ ಪಟ್ಟಿ ಅಂತಾರೆ, ಅಲ್ಲಿದ್ದ ಗಿಡಮರಗಳಲ್ಲಿ ರೆಂಬೆ ಕೊಂಬೆ ಮುರ್ಕೊಂಡು ಹೊಡೆದ್ರು ಅಂತಾರೆ. ನೋಡಿ, ಇದು 2ನೇ ಫೋಟೋ. ಬೆತ್ತಲಾಗಿ ಆತ ಲಾರಿಗಳ ಮುಂದೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಅಂಗಲಾಚ್ತಾ ಇರ್ತಕ್ಕಂಥದ್ದು. ಬಿಟ್ಬಿಡಿ ನನ್ನನ್ನು, ನಾನು ಹೊಟ್ಟೋಗ್ತೀನಿ, ತಪ್ಪಿನ ಯಾವತ್ತೂ ಮಾಡಲ್ಲ, ಊರಲ್ಲಿ ನನ್ನ ತಂದೆ ತಾಯಿ ಗರ್ಭಿಣಿ ಪತ್ನಿ ಎಲ್ಲ ಇದ್ದಾರೆ, ಬಿಟ್ಬಿಡಿ ಅಂತ. ಮುಖ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ದೈನ್ಯದಿಂದ ಆತ ಬೇಡ್ತಾ ಇದ್ದ ಅಂತ. ಅವರ ಮನಸ್ಸು ಒಂದು ಸ್ವಲ್ಪ ಆದರೂ ಕರಗ್ತು ಅಂತನ? ಖಂಡಿತ ಇಲ್ಲ. ಏಟುಗಳು ಈತ ಬೇಡ್ಕೊಂಡಷ್ಟು ಏಟುಗಳು ಬೀಳ್ತಾ ಇತ್ತಂತೆ. ಮೊದಲು ರೇಣುಕಾಸ್ವಾಮಿಗೆ ಚೆನ್ನಾಗಿ ಥಳಿಸಿ ಈ ಫೋಟೋಗಳು ನಾವು ತೋರಿಸಿದ್ವಲ್ಲ, ಈ 2 ಫೋಟೋಗಳನ್ನ ತೆಗೆದು ಆಮೇಲೆ ದರ್ಶನ್ ಮತ್ತು ಪವಿತ್ರ ಅವ್ರನ್ನ ಕರ್ಕೊಂಡು ಬಂದಿತ್ತು ಈ ಪಟಾಲಂ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಕಂಡು ಕೂಡಲೇ ಪವಿತ್ರ ಗೌಡಗೆ ಕೆಂಡದಂಥ ಕೋಪ ಬಂದ್ಬಿಡ್ತು. ರೇಣುಕಾಸ್ವಾಮಿ ನೋಡ್ತಿದ್ದ ಹಾಗೆಯೇ ಚಪ್ಪಲಿಯಿಂದ ಚೆನ್ನಾಗಿ ಹೊಡಿತಾರೆ ಪವಿತ್ರ. ಏಕಾಏಕಿ ರೇಣುಕಾಸ್ವಾಮಿಯ ಎದೆಗೆ ಒದ್ದು ಬೆಲ್ಟ್ನಲ್ಲಿ ಥಳಿಸಿದ್ದ ದರ್ಶನ್ ಕೂಡ. ಈ ಸಂದರ್ಭದಲ್ಲೂ ಕೂಡ ಪಾಪ ರೇಣುಕಾ ಕೇಳ್ಕೊತಾರೆ, ಈ ವೇಳೆ ತಪ್ಪಾಯಿತು, ನನ್ನನ್ನು ಬಿಟ್ಬಿಡಿ ಅಂತ ದರ್ಶನ್ ಕಾಲಿಗೆ ಬೀಳಕ್ಕೆ ಹೋಗ್ತಾನಂತೆ. ರೇಣುಕಾ ಎಷ್ಟೇ ಬೇಡಿಕೊಂಡ್ರೂ ಕೂಡ ತನ್ನ ಕ್ರೌರ್ಯವನ್ನು ಮುಂದುವರಿಸಿದ್ದು ನಟ ದರ್ಶನ್. ದರ್ಶನ್ನ ಕರ್ಕೊಂಡು ಬರೋಕ್ಕೂ ಮೊದಲೇ ಹಣ್ಣುಗಾಯಿ ನೀರ್ಗಾಯಿ ಮಾಡಾಕಿದ್ದಾರೆ ಶಬಾಷ್ಗಿರಿ ತಗೋಬೇಕು ಅಂತ. ಅದಾದ ಮೇಲೆ ದರ್ಶನ್ನ ಕರ್ಕೊಂಡು ಬಂದರೆ ಅವರಿಬ್ಬರು ಸೇರ್ಕೊಂಡು ಹೊಡಿತಾರೆ. ಆ ಒಬ್ಬ ವ್ಯಕ್ತಿ ಮೇಲೆ ಅಷ್ಟು ಜನ ಈ ರೀತಿ ಅಟ್ಯಾಕ್ ಮಾಡ್ತಾರೆ, ಇಷ್ಟು ಜನ ಚಿತ್ರ ಹಿಂಸೆ ಕೊಟ್ಟು. ಅವ್ರ ಉದ್ದೇಶ ಇದ್ದಿದ್ದು ಅಷ್ಟೇ, ಇನ್ನೇನೂ ಇಲ್ಲ. ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶನೇ ಇತ್ತು. ಯಾಕೆಂದರೆ ಆಕೆನೇ ಅಲ್ವಾ ಕಿಲ್ ಹಿಮ್ ಅಂತ ಕೂಗಿದ್ದು. ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಹೊಡೆದಿದ್ದಾರೆ. ಆದರೆ ಹೊಡೆದು ಸಾಯಿಸೋಕ್ಕೂ ಮೊದಲು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅಷ್ಟು ಮಾತ್ರ ಗೊತ್ತಾಗ್ತಾ ಇದೆ. ಇವರ ಕ್ರೂರತೆ, ಇವರ ಕ್ರೌರ್ಯತೆ, ಪೈಶಾಚಿಕತೆ, ಮೃಗೀಯ ವರ್ತನೆ ಎಲ್ಲ ಈ ಫೋಟೋಗಳಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಪ್ರಮುಖವಾಗಿ ಈ 2 ಫೋಟೋಗಳನ್ನು ಪೊಲೀಸರು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಯಾಕೆ? ಜಸ್ಟ್ ಇವರ ಕ್ರೌರ್ಯತೆ ಏನು ಅಂತಕ್ಕಂಥದ್ದನ್ನು ಗಮನಕ್ಕೆ ತರುವ ಪ್ರಯತ್ನನ ಇದು ಅಂತ? ಖಂಡಿತ ಅರವಿಂದ್, ಅಂದರೆ ಪ್ರಮುಖವಾಗಿ ಡಿಫೆನ್ಸನ್ನು ಮಾಡೋ ಸಂದರ್ಭದಲ್ಲಿ ಒಂದು ಕ್ಲೈಮನ್ನು ಮಾಡಲಿಕ್ಕೆ ಹೋಗ್ತಾರೆ ಡಿಫೆನ್ಸ್ನ, ಅಂದರೆ ಆರೋಪಿಗಳ ಪರ ವಕೀಲರು. ಆ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸ್ಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಇದನ್ನು ಚಾರ್ಜ್ ಶೀಟ್ನಲ್ಲಿ ತಂದಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಹೇಳ್ತಾ ಹೋಗ್ತಾರೆ, ಆ ಸಾವು ಸಂಭವಿಸಿದರೆ ಅಚಾನಕ್ಕಾಗಿ ಈ ಹೊಡೆತ ಬಿದ್ದಿರ್ಬೋದು ಅಥವಾ ಅಚಾನಕ್ಕಾಗಿ ಆತ ಸಾವು ಸಂಭವಿಸಿರ್ಬೋದು. ಯಾಕೆಂದರೆ ಆತ ಕಳಿಸಿದಂಥ ಆಕ್ಷೇಪಾರ್ಹ ಫೋಟೋಗಳು ಮತ್ತು ಮೆಸೇಜ್ಗಳೇನಿತ್ತು, ಆ ಮೆಸೇಜ್ಗಳಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ, ಅಚಾನಕ್ಕಾಗಿ ಆತ ಸಾವು ಸಂಭವಿಸಿರ್ತದೆ ಅಂತೇಳಿ ಡಿಫೆನ್ಸನ್ನು ಮಾಡೋ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಒಂದು ಸತ್ಯಾಂಶವನ್ನು ಮತ್ತು ಈ ಪ್ರಕರಣಕ್ಕೆ ಬೇಕಾದಂಥ ಅಂಶವನ್ನು ತರಲಿಕ್ಕೆ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡಿರುವಂಥದ್ದು. ಆತ ಅಂದರೆ ಇಡೀ ಗ್ಯಾಂಗ್ನ ಕ್ರೌರ್ಯತೆ ಯಾವ ರೀತಿ ಇತ್ತು, ಇದು ಅಚಾನಕ್ಕಾಗಿ ನಡೆದಂಥ ಘಟನೆಯಲ್ಲ, ಅಥವಾ ಕೋಪದಿಂದ ಬಂದು ಆತನ ಮೇಲೆ ಕೋಪದಿಂದ ಹಲ್ಲೆನ ಮಾಡಿ ಆತನ ಸಾವು ಸಂಭವಿಸಿಲ್ಲ. ಇದನ್ನು ಉದ್ದೇಶಪೂರಿತವಾಗಿ ಆತನಿಗೆ ಹೊಡೆದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದನ್ನ ತೋರಿಸೋ ಪ್ರಯತ್ನಗಳನ್ನು ಈಗ ತನಿಖಾಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಅರವಿಂದ್, ಪ್ರಮುಖವಾಗಿ ನಾವು 2 ಫೋಟೋಗಳನ್ನು ನೋಡ್ತಾ ಇದ್ದೀವಿ. 2 ಫೋಟೋಗಳನ್ನು ನೋಡೋ ಸಂದರ್ಭದಲ್ಲಿ ಮನುಷ್ಯತ್ವ ಇರುವಂಥವ್ರು ಅಥವಾ ಮಾನವೀಯ ಮೌಲ್ಯಗಳನ್ನು
ಇಟ್ಕೊಂಡಂಥವ್ರು ಯಾರೂ ಕೂಡ ಇಷ್ಟು ಮೃಗೀಯಾಗಿ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ರೀತಿ ಆಕ್ಷೇಪಾರ್ಹ ಫೋಟೋ ಕಳಿಸಿದ್ರೆ ಹೌದು ಅದು ತಪ್ಪು, ಅದರ ಮೇಲೆ ಯಾರಿಗೇ ಆದರೂ ಕೂಡ ಸಿಟ್ಟು ಬಂದೇ ಬರುತ್ತೆ. ಆ ಸಿಟ್ಟನ್ನು ಈ ತೋರಿಸ್ಕೊಳ್ಳೋಂಥ ರೀತಿ ಇದಾಗಿರಲಿಲ್ಲ. ಯಾಕೆಂದರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದರೆ ಅವರನ್ನು ಬಂಧನಿಸ್ತಿದ್ರು, ಆತನನ್ನು ಬಂಧಿಸಿದ್ರು, ಜೈಲಿಗೆ ಕಳಿಸ್ತಿದ್ರು, ಎಲ್ಲ ಆಗ್ತಿತ್ತು. ಆದರೆ ಈ ಪ್ರಕರಣದಲ್ಲಿ ಅದನ್ನು ಬಿಟ್ಟು ಕಾನೂನನ್ನೇ ಕೈಗೆ ತೆಗೆದುಕೊಂಡು ಈ ರೀತಿಯೇ ಮಾಡಿದ್ದಾರೆ. ಯಾಕೆಂದರೆ ಆ ರೇಣುಕಾ ಸ್ವಾಮಿಯನ್ನು ಹೊಡೆಯೋ ಸಂದರ್ಭದಲ್ಲಿ ಆತ ಬೇಡ್ಕೊಳ್ತಾನೆ, ಅಂಗಲಾಚಿ ಬೇಡ್ಕೊಳ್ತಾನೆ. ಅಂದರೆ ಅಂಗಲಾಚಿ ಬೇಡ್ಕೊಳ್ತಾನೆ ಅನ್ನೋ ಪದ ಏನಿದೆ ಅದಕ್ಕೆ ಪೂರಕವಾದಂಥ ಮತ್ತು ಸಮಂಜಸವಾದಂಥ ಫೋಟೋ ಇದು. ಯಾಕೆಂದರೆ ಆತ ಎರಡೂ ಕೈಗಳನ್ನು ಚಾಚ್ತಾ ಇರ್ತಾನೆ, ಬಿಟ್ಬಿಡಿ, ನನ್ನನ್ನು ಹೊಡಿಬೇಡಿ, ನಾನು ತಪ್ಪಾಯಿತು, ನನ್ನಿಂದ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ, ಇನ್ನು ಯಾವತ್ತೂ ಕೂಡ ಈ ರೀತಿಯ ಕೃತ್ಯವನ್ನು ಮಾಡೋದಿಲ್ಲ ಅಂತೇಳಿ ಆತ ಕೇಳ್ಕೊಳ್ತಾ ಇರ್ತಾನೆ. ಅದನ್ನು ತೋರಿಸೋ ಒಂದು ಫೋಟೋ ಅದು. ಅದಾದ ನಂತರ ಅರೆಜೀವ ಸ್ಥಿತಿಯಲ್ಲಿ ಇರುವಂಥ ಇನ್ನೊಂದು ಫೋಟೋ ಏನಿದೆ, ಅಲ್ಲಿ ಪ್ರಾಣ ಹೋಗಿಲ್ಲ ಆತನಿಗೆ. ಆತ ಅರೆಜೀವ ಸ್ಥಿತಿಯಲ್ಲಿದ್ದ, ನೀರು ಬೇಕು ಅಂತೇಳಿ ಬೇಡ್ಕೊಳ್ತಾ ಇದ್ದ, ಅಂಥ ಸ್ಥಿತಿಯಲ್ಲಿದ್ದಂಥ ಒಂದು ಫೋಟೋ ಕೂಡ ಸಿಕ್ಕಿರುವಂಥದ್ದು. ಎರಡು ಫೋಟೋಗಳೇನಿದೆ, ಎರಡು ಫೋಟೋಗಳಲ್ಲಿ ಅವನ ದಯನೀಯ ಸ್ಥಿತಿ ಮತ್ತು ಆತ ಕೊನೆಯ ಕ್ಷಣಗಳನ್ನು ಯಾವ ರೀತಿಯಲ್ಲಿ ನರಕಯಾತನೆಯನ್ನು ಅನುಭವಿಸಿ ಕೊನೆಗೆ ಸಾವನ್ನಪ್ಪಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅರವಿಂದ್, ಏನಂದರೆ ಮರಣೋತ್ತರ ಪರೀಕ್ಷೆಯಲ್ಲಿ ತನಿಖಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಕೊಟ್ಟಿರುವಂಥ ಮರಣೋತ್ತರ ಪರೀಕ್ಷೆ ಏನಿತ್ತು ಅದರಲ್ಲಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕಣ್ಣೋಟಕ್ಕೆ ಕಾಣುವಂಥ 39 ಗಾಯಗಳು ರೇಣುಕಾ ಸ್ವಾಮಿಯ ಮೃತದೇಹದ ಮೇಲಿತ್ತು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಕಣ್ಣಿಗೆ ಕಾಣಿಸುತ್ತದೆ 39 ಏಟು ಇತ್ತು ಅಂದರೆ ಇನ್ನರ್ ಬ್ಲೀಡಿಂಗು ಮತ್ತು ಒಳಗಡೆ ಆದಂಥ ಗಾಯಗಳು, ಜೊತೆಗೆ ಆತನ ಎದೆಯ ಪಕ್ಕೆಲುಬು ಮುರಿದೋಗಿತ್ತು, ಅದು ಶ್ವಾಸಕೋಶಕ್ಕೆ ಚುಚ್ಕೊಂಡಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಮತ್ತು ಆತನ ತಲೆಯನ್ನು ಅಲ್ಲಿ ನಿಂತಿದ್ದಂಥ ಲಾರಿಗಳ ಏನಿತ್ತು ಬಾನೆಟ್ ಏನಿತ್ತು ಆ ಬಾನೆಟ್ಗೆ ಡಿಕ್ಕಿಯನ್ನು ಹೊಡೆಸಿದ್ರು, ಅದರಿಂದ ಇನ್ನರ್ ಬ್ಲೀಡಿಂಗ್ ಆಗಿ ಆತನ ಸಾವು ಸಂಭವಿಸಿದೆ ಅನ್ನೋದನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅವರ ಮೃಗೀಯ ವರ್ತನೆ ಯಾವ್ಯಾವ ರೀತಿ ಇತ್ತು ಅನ್ನೋದನ್ನ ಎಲ್ಲ ಕೂಡ ಸಂಪೂರ್ಣವಾಗಿ ವಿವರಣೆಗಳು ಸಿಗ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.